ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ವಿಕ್ರಮ್ ಕರೆ ಮಾಡಿ ಜಾನಕಿಗೆ ದಾನಿಯ ವಿಷಯ ಹೇಳಿದ್ದರಿಂದ ದಾನಿಯಾಳ ಜೊತೆ ಮಾತನಾಡಬೇಕು ಎಂದು ಅಂದು ರಾತ್ರಿ ನಗ್ಮಾ ಅವರಿಗೆ ಅಡುಗೆಗೆ ಸಹಾಯ ಮಾಡಿದವಳು ಹಾಗೆ ದಾನಿಯಾಳನ್ನು ಊಟಕ್ಕೆ ಕರೆದು ಮಾತನಾಡಿಕೊಂಡು ಬರೋಣ ಎಂದು ಅವಳ ಕೋಣೆಗೆ ಹೋದರೆ ಅಳುತ್ತಲೇ ಏನೇನು ಬಡಬಡಾಯಿಸುತ್ತಾ ಒಂದೇ ಸಮ ಮಾತ್ರೆಗಳನ್ನು ತಿನ್ನುತ್ತಿದ್ದಳು. ಜಾನಕಿ ಅವಳ ಬಳಿಗೆ ಓಡಿದವಳು ಅವಳು ಹಿಡಿದಿದ್ದ ನೀರು ಮತ್ತು ಮಾತ್ರೆಯನ್ನು ಜೋರಾಗಿ ತಳ್ಳಿದಳು. ಕೋಪದಲ್ಲಿ ಅವಳ ಕೆನ್ನೆಗೆ ಹೊಡೆದವಳು, ನಿನಗೇನು ಹುಚ್ಚು ಹಿಡಿದಿದೀಯಾ? ಇದೇನ್ ಮಾಡ್ತಿದ್ದೀಯಾ? ಜೀವನದಲ್ಲಿ ಎಲ್ಲಾ ಮುಗಿದೇ ಹೋಯ್ತು ಎಂದು ನೀನೇ ನಿರ್ಧರಿಸಿ ಸಾಯುವ ನಿರ್ಧಾರ ಮಾಡಿದೀಯಾ? ನಮ್ಮ ಎದುರಿಗೆ ಬರುವ ಸನ್ನಿವೇಶಗಳನ್ನು ಎದುರಿಸಲಾಗದೆ ಈ ರೀತಿ ಹೇಡಿಯ ಹಾಗೆ ಸಾಯುತ್ತಿದ್ದೀಯಾ ಎಂದು ಬಾಯಿಗೆ ಬಂದ ಹಾಗೆ ಕೋಪದಲ್ಲಿ ಬೈದಳು. ಇನ್ನೇನು ಮಾಡಲಿ ಅತ್ತಿಗೆ, ನನ್ನ ಹಣೆಯಲ್ಲಿ ಪ್ರೀತಿ ಎಂಬ ವಿಷಯವೇ ಬರೆದಿಲ್ಲ. ನಿಮ್ಮ ತಮ್ಮನನ್ನು ನಾನು ನಿಜವಾಗಿಯೂ ಪ್ರೀತಿಸಿದೆ, ಆದ್ರೆ ಅವರಿಗೆ ನಾನು ಇಷ್ಟ ಇಲ್ಲವಂತೆ. ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ನೇರವಾಗಿ ಹೇಳಿದರು ಎಂದು ಹೇಳುತ್ತಲೇ ಆಗಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಪ್ರಜ್ಞೆ ತಪ್ಪಿದವಳನ್ನು ನೋಡಿ ಹೆದರಿದ ಜಾನಕಿ, ದಾನಿಯಾ ಕಣ್ಣು ಬಿಡು, ದಾನಿಯಾ ದಾನಿಯಾ ಎಂದು ಅವಳ ಕೆನ್ನೆಯನ್ನು ಒಂದೇ ಸಮ ತಟ್ಟಿದರೂ ಕೂಡ ದಾನಿಯಾಳಿಗೆ ಎಚ್ಚರವಾಗಲಿಲ್ಲ. ಅವಳ ಕೋಣೆಯ ಬಾಗಿಲ ತನಕ ಬಂದವಳು, ಮಹಾನ್ ಬೇಗ ಬಾ ಎಂದು ಜೋರಾಗಿ ಕೂಗಿದಳು. ಅವಳ ಕೂಗಿಗೆ ಮನೆಯವರೆಲ್ಲ ಬೆಚ್ಚಿ ನಿಂತರೆ ರೆಹಮಾನ್ ಅಲ್ಲಿಗೆ ಓಡಿ ಬಂದಿದ್ದನು. ಜಾನಕಿ, ಏನಾಯ್ತು? ಯಾಕೆ ಹಾಗೆ ಕೂಗ್ತಿದ್ದೀಯಾ ಎಂದು ಹೇಳುತ್ತಲೇ ಒಳ ಬಂದವನೇ ಪ್ರಜ್ಞೆ ತಪ್ಪಿರುವ ತಂಗಿಯನ್ನು ನೋಡಿ ದಾನಿಯಾ ಎನ್ನುತ್ತಾ ಅವಳ ಬಳಿಗೆ ಓಡಿ ಬಂದವನು, ಜಾನಕಿ, ದಾನಿಯಾ ಯಾಕೆ ಹೀಗೆ ಮಲಗಿದ್ದಾಳೆ? ಅವಳಿಗೆ ಏನಾಯ್ತು ಎಂದು ಗಾಬರಿಯಲ್ಲಿ ಕೇಳಿದನು. ನಿದ್ರೆ ಮಾತ್ರೆ ತಗೊಂಡಿದ್ದಾಳೆ ಮಹಾನ್, ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಅಳುತ್ತಲೇ ಹೇಳಿದಳು. ವಾಟ್? ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥದ್ದು ಅವಳಿಗೆ ಈಗ ಏನಾಗಿದೆ ಎಂದು ಹೇಳಿದನು. ಈಗ ಅದನ್ನೆಲ್ಲ ಮಾತನಾಡುವಷ್ಟು ಸಮಯ ಇಲ್ಲ ಮಹಾನ್, ಪ್ಲೀಸ್ ಬೇಗ ಅವಳನ್ನು ಕರೆದುಕೊ, ಹಾಸ್ಪಿಟಲ್ಗೆ ಹೋಗೋಣ ಎಂದು ಕೂಗಿದಳು. ರೆಹಮಾನ್ ದಾನಿಯಾಳನ್ನು ತೋಳಿನಲ್ಲಿ ಎತ್ತಿಕೊಂಡು ಕಾರ ಬಳಿ ಹೋದರೆ ಜಾನಕಿ ಗಾಬರಿಯಾಗಿ ನಿಂತಿದ್ದ ಮನೆಯವರ ಬಳಿ ಬಂದು, ಹೆದರುವಂಥದ್ದು ಏನೂ ಆಗಿಲ್ಲ, ಮನೆಗೆ ಬಂದ ಮೇಲೆ ನಿಮಗೆ ಎಲ್ಲಾ ವಿಷಯವನ್ನು ಹೇಳುತ್ತೇನೆ ಎಂದು ಹೇಳಿದವಳು ಓಡಿ ಹೋಗಿ ಕಾರಿನಲ್ಲಿ ಕುಳಿತಳು. ಸ್ವಲ್ಪ ಮಾತ್ರೆಗಳನ್ನು ತಿಂದಿದ್ದರಿಂದ ಹೆಚ್ಚಿಗೆ ತೊಂದರೆಯಾಗದೆ ವೈದ್ಯರು ಅವಳು ತಿಂದಿದ್ದ ಮಾತ್ರೆಗಳೆಲ್ಲವನ್ನು ವಾಂತಿ ಮಾಡಿಸಿದ್ದರಿಂದ ಅವಳಿಗೆ ಏನು ತೊಂದರೆ ಆಗಲಿಲ್ಲ. ಇಂದು ವಿಕ್ರಮ್ ಜೊತೆ ನಡೆದ ಮಾತುಕತೆ ಎಲ್ಲವನ್ನು ರೆಹಮಾನನಿಗೆ ಹೇಳಿದವಳು ವಿಕ್ರಮ್ಗೂ ಕೂಡ ಕರೆ ಮಾಡಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಾ ಎಂದು ಹೇಳಿದಳು. ದಾನಿಯಾ ವಿಕ್ರಮ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ವಿಷಯ ಕೇಳಿಯೇ ರೆಹಮಾನನಿಗೆ ಆಘಾತವಾಗಿತ್ತು. ಇದರ ಬಗ್ಗೆ ಜಾನಕಿಯ ಜೊತೆ ಯಾವುದೇ ಮಾತನಾಡದೆ ಮೌನವಾದನು. ಅಷ್ಟರಲ್ಲಿ ವಿಕ್ರಮ್ ಕೂಡ ಹಾಸ್ಪಿಟಲ್ಗೆ ಬಂದಿದ್ದನು. ವಿಷಯ ತಿಳಿದವನಿಗೆ ಬಹಳವೇ ಭಯವಾಗಿತ್ತು. ಅದರಲ್ಲೂ ರೆಹಮಾನ್ ಮೌನವನ್ನು ನೋಡಿ ನನ್ನಿಂದ ಅವರ ತಂಗಿಗೆ ಹೀಗಾಯ್ತು ಎಂದು ತನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೇನೋ ಎಂದು ಅದೇ ಭಯದಲ್ಲಿ ಜಾನಕಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದನು. ಅವನು ಹಿಡಿದಿದ್ದ ಹಿಡಿತದಲ್ಲಿಯೇ ತಮ್ಮ ಎಷ್ಟು ಹೆದರಿದ್ದಾನೆ ಎಂದು ಅಂದಾಜಿಸಿದಳು ಜಾನಕಿ. ಪಾಪು, ಪ್ಲೀಸ್, ಏನು ಆಗಿಲ್ಲ, ನೀನು ಯಾಕೆ ಹೀಗೆ ಹೆದರುತ್ತಿದ್ದೀಯ, ಸಮಾಧಾನ ಮಾಡಿಕೊ ಎಂದು ಅವನು ಹಿಡಿದಿದ್ದ ಕೈ ಬಿಗಿಯಾಗಿ ಹಿಡಿದು ಅವನಿಗೆ ಧೈರ್ಯ ಹೇಳಿದಳು. ದಾನಿಯಾ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿ ಅಳುತ್ತಿದ್ದರೆ ಅವಳ ಪಕ್ಕ ಕುಳಿತವನು ಅವಳಿಗೆ ಕೂರಲು ಸಹಾಯ ಮಾಡಿ, ದಾನಿಯಾ, ಇದೇನು ನಿನ್ನ ಹುಚ್ಚಾಟ, ಯಾಕೆ ಹೀಗೆ ಮಾಡಿಕೊಂಡೆ? ಅವನ ಮಾತಿನಲ್ಲೇ ತಂಗಿಯ ಮೇಲೆ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಅವನ ಮಾತಿಗೆ ದಾನಿಯಾ ಮೌನವಾಗಿಯೇ ಉಳಿದಳು. ಅಷ್ಟರಲ್ಲಿ ಜಾನಕಿ ತಮ್ಮನ ಕೈ ಹಿಡಿದೆ ಒಳಗೆ ಕರೆದುಕೊಂಡು ಬಂದಿದ್ದಳು. ತಲೆ ಎತ್ತಿ ವಿಕ್ರಮ್ನನ್ನು ನೋಡಿದವಳು ಹಾಗೆ ತಲೆ ತಗ್ಗಿಸಿ ಕುಳಿತಳು. ಅಲ್ಲ ದಾನಿಯಾ, ಪ್ರೀತಿ ಸಿಗಲಿಲ್ಲ ಎಂದು ಹೀಗೆ ಮಾಡಿಕೊಳ್ಳುವ ಮೊದಲು ಈ ಅಣ್ಣ ಒಬ್ಬ ಇದ್ದಾನೆ ಎಂದು ಜ್ಞಾಪಕ ಬರ್ಲಿಲ್ವಾ ನಿನಗೆ?
ಹಾಗಲ್ಲ ಅಣ್ಣ, ನಾನು ತುಂಬಾ ಕೆಟ್ಟವಳು. ನನ್ನಿಂದ ನಿಮಗೆಲ್ಲ ತೊಂದರೆ. ನಾನು ಇಷ್ಟಪಡುವವರಿಗೆ ನಾನೇ ಇಷ್ಟ ಇಲ್ಲ. ನಾನು ಕೆಟ್ಟವಳಲ್ವಾ, ಅದಕ್ಕೆ ನನ್ನನ್ನು ಯಾರು ಇಷ್ಟಪಡುವುದಿಲ್ಲ. ಮನಸ್ಸಿಗೆ ಬಹಳವೇ ಹರ್ಟ್ ಆಯ್ತು ಅಣ್ಣ, ಅದಕ್ಕೆ ಹೀಗೆ ಮಾಡಿಕೊಂಡೆ, ಸಾರಿ ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದಳು. ವಿಕ್ರಮ್ನನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು ಅವಳ ಮಾತಿನಲ್ಲಿಯೇ ಅರ್ಥವಾಗುತ್ತಿತ್ತು. ವಿಕ್ರಮನಿಗೂ ಅವಳ ಮನಸ್ಸಿನ ನೋವು ಅರ್ಥವಾಗುತ್ತಿತ್ತು. ತಂಗಿಯ ಬಳಿ ಕುಳಿತಿದ್ದವನು ಎದ್ದು ವಿಕ್ರಮ್ ಬಳಿ ಬಂದು, ವಿಕ್ರಮ್, ಅವಳು ತಪ್ಪು ಮಾಡಿದ್ದಾಳೆ ನಿಜ. ಅವಳು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಬದಲಾಗಿದ್ದಾಳೆ ಕೂಡ. ಅವಳನ್ನು ನೀನು ಮದುವೆಯಾಗು ಎಂದು ಅಧಿಕಾರದಲ್ಲಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನಿನಗೆ ಇಷ್ಟ ಇದ್ದರೆ ಮಾತ್ರ ಅವಳನ್ನು ಮದುವೆಯಾಗು. ಇದು ನಾನು ಒಬ್ಬ ತಂಗಿಯ ಅಣ್ಣನಾಗಿ ನಿನ್ನ ಬಳಿ ಕೇಳುತ್ತಿದ್ದೇನೆ ಎಂದ ತಕ್ಷಣ, ಬೇಡ ಅಣ್ಣ, ಬಲವಂತದಿಂದ ಹುಟ್ಟುವ ಪ್ರೀತಿಗೆ ಆಯಸ್ಸು ಕಡಿಮೆ. ನಿನ್ನ ಬಲವಂತದಿಂದ ಯಾರೂ ನನ್ನನ್ನು ಮದುವೆಯಾಗಬೇಕಾಗಿಲ್ಲ. ಏನೋ ಹುಚ್ಚುತನದಿಂದ ಹೀಗೆ ಮಾಡಿಕೊಂಡೆ. ಮುಂದೆ ಯಾವತ್ತೂ ನಾನು ಹೀಗೆ ಮಾಡಿಕೊಳ್ಳುವುದಿಲ್ಲ. ನಾನು ಸಾಯುವ ತನಕ ನಿನ್ನ ತಂಗಿಯಾಗಿ ಧೈರ್ಯದಿಂದ ಬದುಕುತ್ತೇನೆ ಎಂದಳು. ರೆಹಮಾನ್ ಮತ್ತು ಧಾನಿಯ ಇಬ್ಬರ ಮಾತನ್ನು ಕೇಳಿದವನು ಜಾನಕಿಯ ಮುಖ ನೋಡಿದನು. ನೀನು ನನ್ನ ಮುಖ ನೋಡಿದ್ರೆ ನಾನು ಏನು ಹೇಳಲು ಆಗುವುದಿಲ್ಲ ಪಾಪು. ನಿನಗೆ ಇಷ್ಟ ಇಲ್ಲ ಎಂದರೂ ಮದುವೆಯಾಗು ಎಂದು ನಾನು ಬಲವಂತ ಮಾಡುವುದಿಲ್ಲ. ನಿನ್ನ ಜೀವನ ನಿನ್ನ ಇಷ್ಟ. ನೀನು ಏನೇ ನಿರ್ಧಾರ ಮಾಡಿದರೂ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಎಂದಳು. ರೆಹಮಾನನ ಮಾತಿಗೆ ಇಲ್ಲ ಎನ್ನಲಾಗದೆ ಒದ್ದಾಡಿದವನು ಕೊನೆಗೂ ಒಂದು ನಿರ್ಧಾರವನ್ನು ಮಾಡಿ, ಆಯ್ತು ಭಾವ, ನಾನು ನಿಮ್ಮ ತಂಗಿಯನ್ನು ಮದುವೆಯಾಗುತ್ತೇನೆ. ಆದ್ರೆ ಮದುವೆ ಏನಿದ್ದರೂ ಅವಳ ಓದು ಮುಗಿದ ನಂತರವೇ ಎಂದನು. ಬೇಕಾಗಿಲ್ಲ ಅಣ್ಣ, ನಿನ್ನ ತಂಗಿ ಎಂದು ತಿಳಿದು ನಿನಗೋಸ್ಕರ ನನ್ನನ್ನು ಮದುವೆಯಾಗುವುದು ನನಗೆ ಇಷ್ಟ ಇಲ್ಲ. ನನ್ನನ್ನು ಕೇವಲ ದಾನಿಯಾಳಾಗಿ ಮಾತ್ರ ಪ್ರೀತಿಸಿ ಮದುವೆಯಾಗಬೇಕು. ವಿಕ್ರಮ್ನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ಅಣ್ಣನ ಬಲವಂತಕ್ಕೆ ಒಪ್ಪಿಗೆ ನೀಡುತ್ತಿದ್ದಾನೆ ಎಂದು ತಿಳಿದು ಹುಸಿಕೋಪದಿಂದ ಹೇಳಿದಳು. ಅವಳ ಮಾತಿಗೆ ಜಾನಕಿ ಮತ್ತು ರೆಹಮಾನ್ ಮುಗುಳು ನಕ್ಕರೆ ವಿಕ್ರಮನಿಗೆ ಕೋಪವೇರಿತು. ಆದ್ರೆ ಅಲ್ಲಿ ರೆಹಮಾನ್ ಇದ್ದಿದ್ದರಿಂದ ತನ್ನ ಕೋಪವನ್ನು ಹಾಗೆ ನಿಗ್ರಹಿಸಿದನು. ಧಾನಿಯಾ, ನಿನ್ನ ಅತ್ತಿಗೆಯನ್ನು ನಾನು ಮದುವೆಯಾದಾಗ ಪ್ರೀತಿಸುತ್ತಿರಲಿಲ್ಲ. ಈಗ ಅವಳನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ವಿಕ್ರಮ್ ಕೂಡ ಹಾಗೆ. ಮುಂದೊಂದು ದಿನ ನಿನ್ನನ್ನು ಹಾಗೆಯೇ ಪ್ರೀತಿಸುತ್ತಾನೆ ಎಂದು ಮನದಲ್ಲಿ ಹೇಳಿಕೊಂಡವನು ಅವಳ ಬಳಿಗೆ ಹೋಗಿ, ಧಾನಿಯಾ, ವಿಕ್ರಮ್ ಹೇಳುವ ಹಾಗೆ ನಿಮ್ಮ ಮದುವೆಯಾಗುವುದು ನಿನ್ನ ಓದು ಮುಗಿದ ನಂತರವೇ. ನಿನ್ನ ಓದು ಮುಗಿಯಲು ಇನ್ನು ವರ್ಷಗಳೇ ಇವೆ. ಅಷ್ಟರಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಅವನೇ ನಿನ್ನನ್ನು ಪ್ರೀತಿಸುವುದು ನೋಡುತ್ತಿರು ಎಂದು ತಂಗಿಯನ್ನು ಸಮಾಧಾನ ಮಾಡಿದನು. ಧಾನಿಯಾಳಿಗೆ ನಿದ್ರೆ ಮಾತ್ರೆಯಿಂದ ಹೆಚ್ಚಿಗೆ ಏನು ತೊಂದರೆ ಆಗದಿದ್ದರಿಂದ ಅಂದೇ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಹೋಗಿದ್ದರು. ಮನೆಗೆ ಹೋದ ಮೇಲೆ ಮನೆಯವರಿಗೆಲ್ಲ ವಿಷಯ ತಿಳಿಸಿದ್ದರಿಂದ ಎಲ್ಲರೂ ಕೂಡ ದಾನಿಯಾ ಮತ್ತು ವಿಕ್ರಮ್ ಮದುವೆಗೆ ಒಪ್ಪಿಗೆ ನೀಡಿ ಖುಷಿ ಪಟ್ಟಿದ್ದರು. ಬಹುಶಃ ಆ ಮನೆಯವರ ಮನಸ್ಥಿತಿ ಮೊದಲಿನ ಹಾಗಿದ್ದಿದ್ದರೆ ಇವರ ಮದುವೆ ವಿಷಯಕ್ಕೆ ಆ ಮನೆಯಲ್ಲಿ ಪ್ರಳಯವನ್ನೇ ಮಾಡುತ್ತಿದ್ದರೇನೋ. ಆದ್ರೆ ಜಾನಕಿಯಿಂದ ಇಡೀ ಮನೆಯ ಮನಸ್ಥಿತಿ ಬದಲಾಗಿದೆ. ಅಲ್ಲದೆ ವಿಕ್ರಮ್ ಒಳ್ಳೆಯ ಹುಡುಗ ಎಂದು ಚೆನ್ನಾಗಿ ತಿಳಿದಿದ್ದಾರೆ. ಹಾಗಾಗಿ ಇಬ್ಬರ ಮದುವೆಗೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದರು. ಅಬ್ದುಲ್ ಅವರು ಪೂರ್ತಿಯಾಗಿ ಗುಣವಾಗದಿರುವುದರಿಂದ ಅವರನ್ನು ನೋಡಿಕೊಳ್ಳಬೇಕಿದ್ದರಿಂದ ಮದುವೆ ದಿನ ಹೋಗುತ್ತೇನೆ ಎಂದು ನಿರ್ಧಾರ ಮಾಡಿದಳು ಜಾನಕಿ. ತಿಳಿ ನೀಲಿ ಬಣ್ಣದ ಬಂಗಾರದ ಅಂಚಿನ ರೇಷ್ಮೆ ಸೀರೆಯನ್ನು ಉಟ್ಟು ಅವಳ ಬಳಿ ಇದ್ದ ಕೆಲವು ಒಡವೆಗಳನ್ನು ಹಾಕಿ ಮೆಟ್ಟಲಿನಿಂದ ಇಳಿದು ಬರುತ್ತಿದ್ದರೆ ಅಪ್ಸರೆ ಬಂದ ಹಾಗೆ ಕಾಣುತ್ತಿದ್ದಳು ನಗ್ಮಾ. ಅವರ ಕಣ್ಣಿಗೆ, ವಾವ್ ಜಾನಕಿ, ಇವತ್ತು ನಿನಗೆ ನನ್ನ ಕಣ್ಣೇ ಬೀಳುತ್ತೆ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಅದೆಷ್ಟು ಸುಂದರವಾಗಿ ಕಾಣ್ತಿದ್ದೀಯಾ ಎಂದು ಅವಳ ಮುಂದೆ ಲಟಿಕೆ ಮುರಿದು ದೃಷ್ಟಿ ತೆಗೆದಿದ್ದರು. ನಗ್ಮಾ ಅವರ ಮಾತು ಕೇಳಿ ಸೋಫಾ ಮೇಲೆ ಕುಳಿತಿದ್ದವನು ತಲೆ ಎತ್ತಿ ನೋಡಿದರೆ ಹಾಸಿಗೆಯ ಮೇಲೆ ಬಿಸಾಡಿ ಹೋದ ಅದೇ ಸೀರೆಯನ್ನು ಉಟ್ಟು ಮದುವೆಗೆ ಹೋಗಲು ತಯಾರಾಗಿದ್ದಳು ಜಾನಕಿ. ಆ ಸೀರೆಯನ್ನು ಉಡುವುದಿಲ್ಲ ಎಂದು ತಿಳಿದಿದ್ದವನ ಯೋಚನೆಯನ್ನು ಸುಳ್ಳು ಮಾಡಿದ್ದಳು. ರೆಹಮಾನ್ ಮಾತ್ರ ರೆಪ್ಪೆ ಕರಗಿಸದೆ ಅವಳನ್ನೇ ನೋಡುತ್ತಾ ಉಳಿದರೆ ಜಾನಕಿ ಕೂಡ ಕಿರುಗಣ್ಣಿನಲ್ಲಿ ಅವನನ್ನು ನೋಡಿದಳು. ಬಿಳಿ ಪಂಚೆ, ಬಿಳಿ ಶರ್ಟ್, ಅದಕ್ಕೆ ಶಲ್ಯ ಹಾಕಿ ಮದುಮಗನಂತೆ ತಯಾರಾಗಿ ನಿಂತಿದ್ದನು ರೆಹಮಾನ್. ರೆಹಮಾನನನ್ನು ಆ ರೀತಿ ನೋಡಿದವಳ ಎದೆಯ ಬಡಿತ 100ರ ಗಡಿ ದಾಟಿತು. ಅವನ ಅಂದವನ್ನು ನೋಡಿ ನಿಂತಲ್ಲಿ ಸೋತು ಹೋದಳು. ಅಷ್ಟರಲ್ಲಿ ಚಿಕ್ಕಿ
ನಾನ್ ಹೇಗೆ ಕಾಣಿಸ್ತಿದ್ದೀನಿ? ಅತ್ತಿಗೆಯೇ ನನ್ನನ್ನು ರೆಡಿ ಮಾಡಿದ್ದು ಎಂದು ಧಾನಿಯಾ ಕೂಡ ಅಲ್ಲಿಗೆ ಬಂದಿದ್ದಳು. ಅತ್ತಿಗೆ, ನಾನು ಮದುವೆಗೆ ಬರುತ್ತೇನೆ, ಕರೆದುಕೊಂಡು ಹೋಗಿ ಎಂದು ಜಾನಕಿಯ ಬಳಿ ಹೇಳಿದ್ದರಿಂದ ಜಾನಕಿಯೇ ದಾನಿಯಾಳಿಗೆ ಸೀರೆ ಉಡಿಸಿ ತಯಾರು ಮಾಡಿದ್ದರು. ವಿಕ್ರಮ್ ಇವತ್ತೇ ನಿನಗೆ ತಾಳಿ ಕಟ್ಟುತ್ತಾನೆ, ಅಷ್ಟು ಮುದ್ದಾಗಿ ಕಾಣುತ್ತಿದ್ದೀಯ ಎಂದು ದಾನಿಯಾಳಿಗೂ ಕೂಡ ದೃಷ್ಟಿ ತೆಗೆದಿದ್ದರು ಫಾತಿಮಾ. ಮಗಳನ್ನು ಈ ರೀತಿ ಸೀರೆಯಲ್ಲಿ ನೋಡಿ ಅವರ ಕಣ್ಣುಗಳು ಕೂಡ ತುಂಬಿದವು. ತನ್ನವಳನ್ನು ನೋಡುತ್ತಾ ಕಳೆದು ಹೋದವನನ್ನು ಎಚ್ಚರಿಸಿದ್ದು ದಾನಿಯಾ. ಅಣ್ಣ, ಹೊರಡೋಣ ಎಂದು ಅವಸರಿಸಿದಳು. ಅವಳ ಅವಸರಕ್ಕೆ ಕಾರಣ ವಿಕ್ರಮ್ನನ್ನು ನೋಡುವುದಾಗಿತ್ತು. ಅತ್ತಿಗೆ, ನೀವು ಅಣ್ಣನ ಜೊತೆ ಮುಂದೆ ಕುಳಿತುಕೊಳ್ಳಿ, ನಾನೇ ಹಿಂದೆ ಕುಳಿತುಕೊಳ್ಳುತ್ತೇನೆ ಎಂದು ದಾನಿಯಾ ಹೇಳಿದರೂ ಕೇಳದೆ ದಾನಿಯ ಜೊತೆ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡಳು ಜಾನಕಿ. ಅತ್ತಿಗೆ ನಾದಿನಿಯರಿಬ್ಬರು ಹಿಂದೆ ಮಾತನಾಡುತ್ತಾ ಕುಳಿತರೆ ಮುಂದಿದ್ದ ಕನ್ನಡಿಯಲ್ಲಿ ಜಾನಕಿಯನ್ನೇ ನೋಡುತ್ತಾ ಕಾರು ಚಲಾಯಿಸುತ್ತಿದ್ದನು. ಎಂದಿನಂತೆ ಅವನನ್ನು ಆಕರ್ಷಿಸಿದ್ದು ಜಾನಕಿ ಬೊಟ್ಟಿನ ಮೇಲ್ಭಾಗದಲ್ಲಿ ಇಟ್ಟಿದ್ದ ಅದೇ ಕುಂಕುಮ. ಎಂದಿಗಿಂತ ನೀನು ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯ ಜಾನಕಿ. ನಾನು ಆರಿಸಿದ ಸೀರೆಯನ್ನು ಉಡುವುದಿಲ್ಲವೇನೋ ಎಂದು ತಿಳಿದಿದ್ದೆ, ಆದ್ರೆ ಅದೇ ಸೀರೆ ಉಟ್ಟುಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯ ಎಂದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನಿನ್ನ ಹಣೆಗೊಂದು ಪುಟ್ಟ ಮುತ್ತಿಡಬೇಕು. ನನ್ನ ಆಸೆ ಎಷ್ಟು ವಿಚಿತ್ರ ನೋಡು, ಅದು ಸಾಧ್ಯ ಇಲ್ಲ ಎಂದರೂ ಕನಸು ಕಾಣುತ್ತಿದ್ದೇನೆ ಎಂದು ಕನ್ನಡಿ ನೋಡಿಕೊಂಡೇ ಹೇಳಿಕೊಂಡನು. ಅರ್ಜುನನಿಗೆ ಜಾನಕಿ ಮೊದಲೇ ಕರೆ ಮಾಡಿ ಹೇಳಿದ್ದರಿಂದ ಅರ್ಜುನ್ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೆ ನಯನ ಮಾತ್ರ ಅವಳ ಮೇಲೆ ಹುಸಿಮುನಿಸು ತೋರಿದಳು. ಸ್ನೇಹಿತನ ಮದುವೆಗೆ 2 ದಿನ ಮುಂಚೆಯೇ ಬರ್ತೀನಿ ಎಂದು ಹೇಳಿ ಈಗ ಬಂದಿದೀಯಾ ಎಂದು ಮುಖ ಊದಿಸಿಯೇ ಹೇಳಿದಳು. ಮದುಮಗಳು ನೀನು, ಎಲ್ಲರೂ ನಿನ್ನನ್ನೇ ನೋಡುತ್ತಿದ್ದಾರೆ. ಮುಖವನ್ನು ಹೀಗೆ ಗಂಟು ಹಾಕಿಕೊಂಡಿದ್ದರೆ ಚೆನ್ನಾಗಿ ಕಾಣಿಸುವುದಿಲ್ಲ, ಎಲ್ಲಿ ನಗು ಎಂದು ಅವಳ ಗಲ್ಲ ಹಿಡಿದು ಹೇಳುತ್ತಿದ್ದ ಹಾಗೆ ನಕ್ಕು ಬಿಟ್ಟಿದ್ದಳು ನಯನ. ಅವಳ ಮುನಿಸಿಗೆ ಹೆಚ್ಚಿಗೆ ಆಯಸ್ಸು ಇಲ್ಲ ಎಂದು ಜಾನಕಿಗೂ ಕೂಡ ತಿಳಿದಿತ್ತು. ರೆಹಮಾನ್ ಮದುವೆ ನಮ್ಮಿಬ್ಬರದ ಅಥವಾ ನಿಮ್ಮಿಬ್ಬರದ ಎಂದು ಈಗ ನನಗೆ ಗೊಂದಲವಾಗುತ್ತಿದೆ. ಮದುವೆಗೆ ಬಂದವರು ನಮ್ಮನ್ನು ನೋಡುವುದು ಬಿಟ್ಟು ನಿಮ್ಮನ್ನೇ ನೋಡುತ್ತಿದ್ದಾರೆ. ನೋಡಲಿ, ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ನೀನು ನೋಡಿದ್ರೆ ಮದುಮಗನ ಹಾಗೆ ಮಿಂಚುತ್ತಿದ್ದೀಯಾ. ಇನ್ನು ಜಾನಕಿಯ ಅಂದವನ್ನು ಮೀರಿಸುವವರು ಇಲ್ಲಿ ಯಾರೂ ಇಲ್ಲ. ನಿನ್ನ ಹೆಂಡತಿಯನ್ನು ಜೋಪಾನವಾಗಿ ನೋಡಿಕೊ, ಇಲ್ಲದಿದ್ದರೆ ಎಲ್ಲ ಪಡ್ಡೆ ಹುಡುಗರ ಕಣ್ಣು ಅವಳ ಮೇಲೆ ಇರುತ್ತದೆ. ಶಾಸ್ತ್ರಗಳ ಮಧ್ಯೆಯೂ ಬಾಗಿ ರೆಹಮಾನನ ಕಿವಿಯಲ್ಲಿ ಹೇಳಿದಳು ನಯನ. ನನ್ನ ಹೆಂಡತಿಯ ಮೇಲೆ ಕಣ್ಣಾಕಿದವರು ಕುರುಡರಾಗುತ್ತಾರೆ ಎಂದು ಅದೇ ನಗುವಿನಲ್ಲಿ ಹೇಳಿದನು ರೆಹಮಾನ್. ಇವರಿಗೋಸ್ಕರ ಕಷ್ಟಪಟ್ಟು ಸೀರೆ ಉಡಿಸಿಕೊಂಡು ಬಂದಿದ್ದೀನಿ, ಆದ್ರೆ ಇವರು ಮಾತ್ರ ನನ್ನನ್ನು ನೋಡುತ್ತಲೇ ಇಲ್ಲ. ಇಷ್ಟೆಲ್ಲ ತಯಾರಾಗಿ ಬಂದದ್ದು ವ್ಯರ್ಥ ಆಯ್ತು. ಇವರು ಉಪ್ಪು ಖಾರ ಹುಳಿ ತಿನ್ನುವುದಿಲ್ಲ ಎನಿಸುತ್ತದೆ. ಇವರನ್ನು ಇಂಪ್ರೆಸ್ ಮಾಡುವ ಬದಲು ಒಂದು ಬಂಡೆಯನ್ನಾದ್ರೂ ಇಂಪ್ರೆಸ್ ಮಾಡಿದರೆ ಅದಾದ್ರೂ ರಿಯಾಕ್ಟ್ ಮಾಡುತ್ತಿದ್ದೇನ. ಕುಳಿತಿರುವ ವಿಕ್ರಮ್ನ ಮುಂದೆ ನಡೆದು ಹೋದರೂ ಸಹ ಅವನು ಧಾನಿಯಾ ಕಡೆ ಕಣ್ಣಿಟ್ಟು ನೋಡಲಿಲ್ಲ. ಅವನ ಈ ವರ್ತನೆಯನ್ನು ನೆನೆದು ಸಹಿಸಲಾಗದೆ ತನ್ನ ಸೆರಗನ್ನು ಬೆರಳಲ್ಲಿ ಸುತ್ತುತ್ತಾ ಮನದಲ್ಲಿಯೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಳು. ಅವಳ ಚಡಪಡಿಕೆಯನ್ನು ಗಮನಿಸಿದ ಜಾನಕಿ ವಿಕ್ರಮ್ನನ್ನು ಒಂದು ಬದಿಗೆ ಕರೆದುಕೊಂಡು ಹೋಗಿ, ಪಾಪು, ನಿನ್ಗೆ ದಾನಿಯಾ ಇಷ್ಟ ಇಲ್ಲ ಎಂದರೆ ನೇರವಾಗಿ ಹೇಳು. ಅದು ಬಿಟ್ಟು ಅವಳನ್ನು ಈ ರೀತಿ ಇಗ್ನೋರ್ ಮಾಡುವುದಲ್ಲ. ಅವಳು ಈ ಮದುವೆಗೆ ಬಂದದ್ದೇ ನಿನಗೋಸ್ಕರ. ಒಂದು ದಿನವೂ ಸೀರೆ ಉಡದವಳು ಇವತ್ತು ಆಸೆ ಪಟ್ಟು ಸೀರೆ ಉಟ್ಟುಕೊಂಡು ಬಂದಿದ್ದಾಳೆ. ಹಾಗಿದ್ದಾಗ ಒಮ್ಮೆಯಾದ್ರೂ ಅವಳನ್ನು ನೇರವಾಗಿ ನೋಡಿ ಅವಳನ್ನು ಮಾತನಾಡಿಸಬಾರದ? ಯಾಕೆ ಮನಸ್ಸನ್ನು ಇಷ್ಟು ಗಟ್ಟಿ ಮಾಡಿಕೊಂಡಿದೀಯ ಎಂದು ತಮ್ಮನಿಗೆ ಗದರಿದಳು. ಅಕ್ಕ, ನಾನು ಹೇಳುವ ವಿಚಾರ ನಿನಗೆ ಅರ್ಥವಾಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಅವಳ ಮನದಲ್ಲಿ ಈಗಲೂ ತಾನು ಕೆಟ್ಟವಳು, ಇನ್ನೊಬ್ಬನನ್ನು ಪ್ರೀತಿಸಿದವಳು, ನಾನು ಅವಳ ಮೇಲೆ ಅನುಮಾನ ಪಡುತ್ತಿದ್ದೇನೆ ಎನ್ನುವ ಯೋಚನೆ ಬೇರೂರಿದೆ. ಅಲ್ಲದೆ ನಾನು ಭಾವನೆಗೋಸ್ಕರ ಅವಳನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದು ಅದೇ ಯೋಚನೆಯಲ್ಲಿದ್ದಾಳೆ. ಅವಳನ್ನು ನಾನು ಪೂರ್ತಿಯಾಗಿ ಒಪ್ಪಿಕೊಳ್ಳಬೇಕು ಎಂದರೆ ಅವಳ ಮನದಲ್ಲಿರುವ ಅಳುಕನ್ನು ಅವಳು ಪೂರ್ತಿಯಾಗಿ ದೂರ ಮಾಡಬೇಕು ಎಂದನು. ತಪ್ಪು ಮಾಡಿದ್ದೇನೆ ಎನ್ನುವ ಅಳುಕು ಅವಳಲ್ಲಿ ದೂರವಾಗಬೇಕು ಎಂದರೆ ನೀನು ಅವಳಿಗೆ ಹತ್ತಿರವಾಗಬೇಕು, ಅವಳ ಜೊತೆ ಆತ್ಮೀಯತೆಯಿಂದ ಮಾತಾಡಬೇಕು. ನಿನ್ನ ಕೆಲಸ ಎಷ್ಟೇ ಇದ್ದರೂ ಅವಳಿಗೆ ಎಂದು ಪ್ರತಿದಿನ ಇಂತಿಷ್ಟು ಸಮಯವನ್ನು ಮೀಸಲಿಡು.
ಆಗ ಅವಳ ಮನದಲ್ಲಿರುವ ಗೊಂದಲಗಳು ದೂರವಾಗಿ ಆಲೋಚನೆಗಳು ಬದಲಾಗಿ ನಿನ್ನ ಜೊತೆ ಆತ್ಮೀಯತೆಯಿಂದ ಮಾತನಾಡಲು ಸಾಧ್ಯ ಎಂದು ತಮ್ಮನಿಗೆ ಬುದ್ಧಿವಾದ ಹೇಳಿದಳು ಜಾನಕಿ. ಅರ್ಜುನನ ಎದುರಿಗೆ ನಿಂತಿರುವವಳ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಹೋಗಿತ್ತು. ಇಷ್ಟು ದಿನ ಎಲ್ಲರಿಗೂ ಜೋರು ಮಾಡಿಕೊಂಡು ಬೇಕು ಅಂದಿದ್ದನ್ನು ಪಡೆದುಕೊಂಡು ಸ್ನೇಹಿತರುಗಳನ್ನು ರೇಗಿಸಿಕೊಂಡು ಓಡಾಡಿಕೊಂಡಿದ್ದವಳು ಇಂದು ಅರ್ಜುನನ ಕೈ ಹಿಡಿದು ಇನ್ನೊಬ್ಬರ ಮನೆಯ ಸೊಸೆಯಾಗುತ್ತಿದ್ದಾಳೆ. ಅವಳ ಮನದಲ್ಲಿ ಭಯದ ಜೊತೆಗೆ ಹೇಳದ ಭಾವನೆಗಳು ಉದಯಿಸಿದವು. ಇಷ್ಟು ದಿನ ಅರ್ಜುನನಿಗೆ ಜೋರು ಮಾಡುತ್ತಿದ್ದವಳಿಗೆ ಇಂದು ಅವನನ್ನು ನೇರವಾಗಿ ನೋಡಲು ಸಾಧ್ಯವಾಗದೆ ತಲೆ ತಗ್ಗಿಸಿ ನಿಂತಿದ್ದಳು. ಜಾನಕಿ ತಾಳಿಯನ್ನು ಹಿಡಿದು ಹೋಗಿ ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದ ಮಾಡಿಸಿಕೊಂಡು ತಂದಿದ್ದಳು. ಸಾವಿತ್ರಿಯವರ ಆಸೆಯಂತೆ ತಂದೆ ತಾಯಿ ಸ್ಥಾನದಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಸುಪ್ರಭಾ ಅವರು ನಿಂತು ನಯನಾಳ ಮದುವೆಯನ್ನು ನಡೆಸಿಕೊಡುತ್ತಿದ್ದರು. ಪುರೋಹಿತರು ಗಟ್ಟಿಮೇಳ ಎಂದು ಹೇಳುತ್ತಿದ್ದ ಹಾಗೆ ಅವಳ ಹೃದಯದ ಬಡಿತ ಇನ್ನೂ ಹೆಚ್ಚಾಗಿತ್ತು. ಅರ್ಜುನ್ ತಾಳಿಯನ್ನು ಕೈಯಲ್ಲಿ ಹಿಡಿದು ತನ್ನ ಹೆಸರಿನ ಮಾಂಗಲ್ಯವನ್ನು ಅವಳ ಕೊರಳಿಗೆ 3 ಗಂಟು ಹಾಕುತ್ತಿದ್ದ ಹಾಗೆ ಅವಳ ಕಣ್ಣಿನಿಂದ ಹನಿಗಳು ಕೆನ್ನೆಯನ್ನು ಸೋಕಿದ್ದವು. ತನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಂಡ ಸಂತೃಪ್ತ ಭಾವ ಅವಳ ಮನದಲ್ಲಿ. ಅರ್ಜುನ್ ಇದಕ್ಕೆ ಹೊರತಾಗಿರಲಿಲ್ಲ. ಈ ಗಯ್ಯಾಳಿ ಇನ್ನು ಮುಂದೆ ನನ್ನ ಹೃದಯದ ಒಡತಿ, ನನ್ನ ಜೀವದ ಗೆಳತಿ ಎಂದು ಅವಳ ಕೊರಳಲ್ಲಿ ನಗುತ್ತಿದ್ದ ತನ್ನ ಹೆಸರಿನ ಮಾಂಗಲ್ಯಕ್ಕೆ ಪೂಜೆ ಸಲ್ಲಿಸಿದನು. ಅಲ್ಲಿ ನೆರೆದಿದ್ದ ಸಾವಿರಾರು ಜನರು ಒಬ್ಬರನ್ನು ಹರಸಿ ಇಬ್ಬರನ್ನು ಹರಸಿ ಹಾರೈಸಿದರು. ಯಾದವ್, ರಶೀದ್, ಜಗನ್ ಮೂವರು ಕೂಡ ಇಷ್ಟು ದಿನ ನಮ್ಮ ಜೊತೆ ನಮ್ಮ ಸರಿಸಮನಾಗಿ ಗಂಡು ಬೀರಿ ಹಾಗೆ ಇದ್ದವಳು ಇಂದು ಇನ್ನೊಬ್ಬರ ಮಡದಿ ಹಾಗೂ ಒಂದು ಮನೆಯ ಸೊಸೆಯಾಗಿ ಜವಾಬ್ದಾರಿ ನಿರ್ವಹಿಸಲು ಹೋಗುತ್ತಿದ್ದಾಳೆ ಎಂದು ಮೂವರು ಕೂಡ ಭಾವುಕರಾದರು. ಮಗಳಿಗೆ ಒಂದು ಮದುವೆ ಮಾಡಿದ್ರೆ ಸಾಕು, ನನ್ನ ಜವಾಬ್ದಾರಿ ಮುಗಿಯುತ್ತದೆ ಎಂದು ಪ್ರತಿ ಸಲ ನಯನ ಮದುವೆ ಬೇಡ ಎಂದಾಗಲೆಲ್ಲ ಬಲವಂತ ಮಾಡಿ ಅವಳಿಗೆ ಮದುವೆಗೆ ಒಪ್ಪಿಸಲು ಪ್ರಯತ್ನ ಪಡುತ್ತಿದ್ದ ಸಾವಿತ್ರಿಯವರು ಇಂದು ಅದೇ ಮಗಳು ಮಂಟಪದಲ್ಲಿ ಇನ್ನೊಬ್ಬರ ಹೆಂಡತಿಯಾಗಿ ಒಂದು ಮನೆ ಬೆಳಗಲು ಹೋಗುತ್ತಿದ್ದಾಳೆ ಎಂದು ನೆನೆದು ಭಾವುಕರಾಗಿದ್ದರು. ನಯನಾ, ಇವತ್ತು ನಿನ್ನ ತಂದೆ ಬದುಕಿದ್ದರೆ ಬಹುಶಃ ಅವರಷ್ಟು ಯಾರು ಖುಷಿ ಪಡುತ್ತಿರಲಿಲ್ಲ, ಯಾರೂ ದುಃಖ ಪಡುತ್ತಿರಲಿಲ್ಲ ಎನಿಸುತ್ತದೆ. ನಿನ್ನ ಮದುವೆಯ ಈ ಕ್ಷಣವನ್ನು ಅವರಿಗೆ ನೋಡುವ ಅದೃಷ್ಟ ಇಲ್ಲ ನೋಡು. ಮೌನವಾಗಿ ಎಲ್ಲವನ್ನು ನಾನೊಬ್ಬಳೇ ಅನುಭವಿಸಬೇಕು. ನೀನು ಮದುವೆಯಾಗಿ ಇನ್ನೊಂದು ಮನೆ ಬೆಳಗಲು ಹೋಗುತ್ತಿದ್ದೀಯಾ ಎಂದು ಸಂತೋಷ ಪಡಲ, ಇಲ್ಲ ನಾಳೆಯಿಂದ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಇರಬೇಕು ಎಂದು ದುಃಖ ಪಡ್ಲ, ನನಗೆ ತಿಳಿಯುತ್ತಿಲ್ಲ. ಆದ್ರೆ ನಿನ್ನ ತಂದೆಯಷ್ಟೇ ಪ್ರೀತಿಸುವ ಸಂಗಾತಿ ನಿನಗೆ ಸಿಕ್ಕಿದ್ದಾನೆ ಎನ್ನುವುದೇ ಸಮಾಧಾನ ಎಂದು ಬಂದ ಕಣ್ಣೀರನ್ನು ಯಾರಿಗೂ ತಿಳಿಯದ ಹಾಗೆ ಸೆರಗಿನಿಂದ ಕಣ್ಣೀರು ತೊಡೆದುಕೊಂಡಿದ್ದರು. ಆದ್ರೆ ಮಂಟಪದಿಂದಲೇ ತನ್ನ ತಾಯಿಯ ಕಣ್ಣೀರನ್ನು ಗಮನಿಸಿದಳು ನಯನ. ಮದುವೆ ಮಂಟಪಕ್ಕೆ ಬಂದಾಗಿನಿಂದಲೂ ಜಾನಕಿಯ ಸೆರಗು ಹಿಡಿದು ಓಡಾಡುತ್ತಿದ್ದವಳು ಜಾನಕಿ ಮದುವೆ ಓಡಾಟದಲ್ಲಿ ಬ್ಯುಸಿಯಾಗಿದ್ದರಿಂದ ಒಬ್ಬಳೇ ಒಂದೆಡೆ ಕುರ್ಚಿಯ ಮೇಲೆ ಸುಮ್ಮನೆ ಕುಳಿತು ಬಿಟ್ಟಿದ್ದಳು ದಾನಿಯ. ಅವಳು ಒಬ್ಬಳೇ ಕುಳಿತಿರುವುದನ್ನು ನೋಡಿ ಮುಗುಳು ನಕ್ಕವನು ಅವಳ ಪಕ್ಕ ಇದ್ದ ಕುರ್ಚಿಯ ಮೇಲೆ ಬಂದು ಕುಳಿತು, ಈ ಸೀರೆ ತುಂಬಾ ಚೆನ್ನಾಗಿದೆ, ಆದ್ರೆ ಸೀರೆ ಉಟ್ಟಿರುವವರು ಇನ್ನೂ ಚೆನ್ನಾಗಿದ್ದಿದ್ದರೆ ಈ ಸೀರೆಯ ಅಂದ ಹೆಚ್ಚುತ್ತಿತ್ತು ಎಂದು ಬೇಕೆಂದೇ ಅವಳನ್ನು ಛೇಡಿಸಿದನು ವಿಕ್ರಮ್. ಅವನ ಮಾತಿನಲ್ಲಿ ಏನೂ ಅರ್ಥವಾಗದಿದ್ದರೂ ನಾನು ಚೆನ್ನಾಗಿಲ್ಲ ಎಂಬುದು ಒಂದನ್ನು ಅರ್ಥ ಮಾಡಿಕೊಂಡವಳಿಗೆ ಅಸಮಾಧಾನ ಭುಗಿಲೆದ್ದಿತು. ಈ ರೀತಿ ಇಂಡೈರೆಕ್ಟ್ ಆಗಿ ಹೇಳುವ ಬದಲು ನಾನು ಚೆನ್ನಾಗಿಲ್ಲ ಎಂದು ನೇರವಾಗಿಯೇ ಹೇಳಿ, ನನಗೇನು ಬೇಸರ ಇಲ್ಲ ಎಂದಳು ಅದೇ ಅಸಮಾಧಾನದಲ್ಲಿ. ನೇರವಾಗಿ ಹೇಳ್ತಿದ್ದೇನೆ, ಹಾಗೆ ಹೇಳಲು ನನಗೇನು ಭಯ ಇಲ್ಲ. ಈ ಸೀರೆಯ ಅಂದಕ್ಕೆ ನಿನ್ನ ಮುಖ ಚೆನ್ನಾಗಿಲ್ಲ. ಅವಳನ್ನು ಕಾಡಿಸಲು ನಿಂತನು. ಆಗಲೇ ದಾನಿಯಾಳ ಕಣ್ಣಿನ ಬಿಂದುಗಳು ರೆಪ್ಪೆಯ ತನಕ ಬಂದು ನಿಂತವು. ನಾನು ಚಂದವಾಗಿಲ್ಲ ಎಂದ ಮೇಲೆ ನನ್ನನ್ನು ಮದುವೆಯಾಗಲು ಯಾಕೆ ಒಪ್ಪಿಗೆ ಕೊಟ್ಟದ್ದು ಎಂದಳು. ಯಾಕೆಂದರೆ ಯು ಆರ್ ಸೋ ಬ್ಯೂಟಿಫುಲ್, ಅದಕ್ಕೆ ಎಂದು ಅವಳ ಕಿವಿಯ ಬಳಿ ಬಾಗಿ ಪಿಸುಗುಟ್ಟಿದ್ದನು. ವಿಕ್ರಮ್ ಬಾಯಿಯಿಂದ ಆ ಮಾತು ಕೇಳಿದವಳಿಗೆ ನಿಂತಲ್ಲಿಯೇ ಕುಣಿದಾಡಬೇಕು ಎನಿಸಿತು. ತಕ್ಷಣಕ್ಕೆ ಅವಳ ಮುಖಚಹರೆ ಬದಲಾಗಿ ಮುಖದಲ್ಲಿ ನಗು ಮೂಡಿತು. ಕೆನ್ನೆ ನಾಚಿಕೆಗೆ ಕೆಂಪೇರಿದವು. ಅದೇ ನಾಚಿಕೆಯಲ್ಲಿ ಥ್ಯಾಂಕ್ಸ್ ಎಂದವಳು ಅವನ ಕಡೆ ತಿರುಗಿ, ಇಷ್ಟರ ತನಕ ಯಾಕೆ ನಾನು ಚೆನ್ನಾಗಿಲ್ಲ ಎಂದು ಹೇಳಿದ್ದು ಎಂದಳು. ನೀನು ಮುಖ ಊದಿಸಿದರೆ ಇನ್ನೂ ಚಂದ ಕಾಣ್ತೀಯ, ಅದಕ್ಕೆ ಹಾಗೆ ಹೇಳಿದೆ ಎಂದನು. ಅವನ ಮಾತಿಗೆ ದಾನಿಯಾಳು ನಿಜವಾಗಿಯೂ ಮುಖ ಊದಿಸಿದಳು. ಅವಳ ನಡೆಯನ್ನು ನೋಡಿ ವಿಕ್ರಮ್ ಮುಗುಳು ನಗೆ ಬೀರಿದನು.
ಮದುವೆಯ ಗದ್ದಲದ ನಡುವೆಯೂ ರೆಹಮಾನನ ಫೋನ್ ಬಡಿದುಕೊಳ್ಳಲು ಶುರುವಾಯಿತು. ಪದೇ ಪದೇ ರಿಂಗ್ ಆದ ಫೋನ್ ಅನ್ನು ತೆಗೆದುಕೊಂಡು ಒಂದು ಬದಿಗೆ ಹೋಗಿ ಮಾತನಾಡಿದನು. ಅತ್ತಲಿಂದ ಹೇಳಿದ ವಿಷಯವನ್ನು ಕೇಳಿ ಹೆದರಿದವನು ನಾನು ಆದಷ್ಟು ಬೇಗ ಬರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದನು. ಕರೆ ತುಂಡರಿಸಿದ 2 ನಿಮಿಷದಲ್ಲಿ ಯೋಚಿಸಿದವನು ಅದಾರಿಗೋ ಕರೆ ಮಾಡಿ ನನಗೆ ತಕ್ಷಣ ಅಬ್ರಾಡ್ಗೆ ಹೋಗಲು ಫ್ಲೈಟ್ ಟಿಕೆಟ್ ಅರೇಂಜ್ ಆಗ್ಬೇಕು, ಹಣ ಎಷ್ಟಾದ್ರೂ ಪರವಾಗಿಲ್ಲ ಎಂದು ಹೇಳಿ ಕರೆ ತುಂಡರಿಸಿ 2 ನಿಮಿಷ ಯೋಚಿಸಿದವನು ಅದಾರಿಗೋ ಕರೆ ಮಾಡಿ ನನಗೆ ತಕ್ಷಣ ಅಬ್ರಾಡ್ಗೆ ಹೋಗಲು ಫ್ಲೈಟ್ ಟಿಕೆಟ್ ಅರೇಂಜ್ ಆಗ್ಬೇಕು, ಹಣ ಎಷ್ಟಾದ್ರೂ ಪರವಾಗಿಲ್ಲ ಎಂದು ಹೇಳಿ ಕರೆ ಮಾಡಿ ಮಾತನಾಡಿದವನು ಜಾನಕಿ ಇದ್ದಲ್ಲಿಗೆ ಬಂದಿದ್ದನು. ಮುಂದುವರಿಯುವುದು